ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದ್ದಿದ್ದು ಇದ್ದಂಗಿಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಇವತ್ತಿನ ಹೈಲೈಟ್ಸ್. ಡಾಕ್ಟರ್ಸ್ಗಳ ದುಷ್ಕೃತ್ಯಕ್ಕೆ ಅಡ್ಡಿಯಾಗಿದ್ದು ಬೇರೆ ಯಾವುದೇ ಜಾಗ ಅಲ್ಲ, ಸ್ವತಃ ಡಾಕ್ಟರ್ ಉಮರ್ ಕೆಲಸ ಮಾಡ್ತಾ ಇದ್ದಂತಹ ಅಲ್ ಫಲಾಹ್ ವಿವಿ. ಈ ವಿವಿಯ 17ನೇ ಬಿಲ್ಡಿಂಗ್ನ 13ನೇ ರೂಮ್ ಟೆರರ್ ಡಾಕ್ಟರ್ಗಳ ಅಡ್ಡಿಯಾಗಿತ್ತು. ಇದೇ ಜಾಗದಲ್ಲಿ ಕೂತು ದೆಹಲಿ ಮತ್ತು ಯುಪಿಯಲ್ಲಿ ಸ್ಫೋಟ ನಡೆಸೋಕೆ ಸಂಚಲನ ನಡೆಸ್ತಾ ಇದ್ರು. ಮತ್ತೊಂದು ಕಡೆ ವಿವಿಯ ಲ್ಯಾಬ್ನಲ್ಲಿ ಸ್ಫೋಟಕ ತಯಾರಿ ಕಾರ್ಯ ನಡೀತಾ ಇತ್ತು. ನವೆಂಬರ್ ಅಲ್ಲ, ಜನವರಿನೂ ಅಲ್ಲ, ಮಾರ್ಚ್ನಲ್ಲಿ ಕಾಂಗ್ರೆಸ್ ಕ್ರಾಂತಿಯಾಗುತ್ತೆ ಅನ್ನೋ ಚರ್ಚೆ ರಾಜಕೀಯ ಪಡಸಾಲಿಯಲ್ಲಿ ಶುರುವಾಗಿದೆ. ಒಂದ್ ಕಡೆ ಸಿಎಂ ನವೆಂಬರ್ನಲ್ಲೇ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿದ್ರೆ, ಮತ್ತೊಂದು ಕಡೆ ಡಿಸಿಎಂ ನಾಯಕತ್ವ ಸಂಪುಟ ಪುನರ್ರಚನೆ ಒಟ್ಟಿಗೆ ನಡೆಸೋಕೆ ಡಿಕೆ ಪಟ್ಟು ಹಿಡಿದಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬಜೆಟ್ ಅಧಿವೇಶನದ ಬಳಿಕ ಬದಲಾವಣೆಗೆ ಕೈ ಹಾಕಲಿದೆ ಅನ್ನುವಂತಹ ಚರ್ಚೆ ಕೇಳಿ ಬರ್ತಾ ಇದೆ. ಅತ್ತ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಅಂತಿದ್ರೆ, ಇತ್ತ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕಾಂಗ್ರೆಸ್ ಕ್ರಾಂತಿ ಬಿಡಿ, ನೀವು ಅಧಿವೇಶನಕ್ಕೆ ಸಜ್ಜಾಗಿ ಅಂತ ಸೂಚನೆಯನ್ನ ನೀಡಿದಾರಂತೆ. ಚಳಿಗಾಲದ ಅಧಿವೇಶನಕ್ಕೆ ಸರ್ಕಾರವನ್ನ ಕಟ್ಟಿ ಹಾಕೋಕೆ, ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಸನ್ನದ್ಧರಾಗಿ ಇರುವಂತೆ ಹೈಕಮಾಂಡ್ ಸೂಚನೆ ನೀಡಿದ್ಯಂತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.